ಕುಂಕುಮ ಸಾಹಿತ್ಯ ಭಾಗ 4 ಮಣಿಮೂಲ. Pick it up, 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 pick it up. It's a fire! Fire in the hole! Pick it up, 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 pick it up. ಬೆಂಕಿ ಗುರು, ದಹ ದಹತಿ ದಹ ದಹತಿ ದಹ ದಹತಿ ದಹ ದಹತಿ ದಹ ದಹತಿ ದಹ ದಹತಿ. ಬೆಂಕಿ ಸುಡುತ್ತೆ, ಹುಷಾರು. ಸರ್ವಾಗ್ನಿಂ ನಮಃ. ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಫೈರ್. ಈ ಹಾರಾಟ ಚೀರಾಟಕ್ಕೆ ಸಂಬಂಧಪಟ್ಟ ಹಾಗೆ ಮಹಾಭಾರತ ಕಾಲದ ಒಂದು ಕತೆ ಇದೆ. ಈ ಕತೆ ಶಲ್ಯ ತಾನು ಸಾರಥಿಯಾಗಿ ಕರ್ಣನ ರಥದ ಸಾರಥ್ಯ ವಹಿಸಿಕೊಂಡ ನಂತರ ರಥ ಸಂಚಾರದಲ್ಲಿದ್ದಂತೆ ಶಲ್ಯ ಕರ್ಣನಿಗೆ ಹೇಳಿದ ಕತೆ. ಅಫ್ಕೋರ್ಸ್ ಇಂಪ್ರೂವೈಸ್ಡ್ ವಿತ್ ದ ಬೆನಿಫಿಟ್ ಆಫ್ ಡೌಟ್ ಟು ಫಿಟ್ ಇನ್ ಟು ದ ಪ್ರೆಸೆಂಟ್ ನಾರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ದಯವಿಟ್ಟು ಕೇಳಿಸ್ಕೊಳ್ಳಿ. ಸುಭೀಕ್ಷವಾಗಿ ತುಂಬಿ ತುಳುಕ್ತಾ ಇದ್ದಂಥ ಒಂದು ಸಾಮ್ರಾಜ್ಯದ ನಗರ. ಆ ನಗರದ ಸಮುದ್ರ ತಟಕ್ಕೆ ತಾಕಿಕೊಂಡು ಇದ್ದಂತಿದ್ದ ಒಂದು ಆಗರ್ಭ ಶ್ರೀಮಂತ ಕುಟುಂಬ. ಭವ್ಯ ಅರಮನೆ, ತುಂಬಿದ ದೊಡ್ಡ ಸಂಸಾರ, ಹಲವು ಕುಟುಂಬ ಸದಸ್ಯರು, ಮತ್ತಿನ್ನು ಹಲವಾರು ಸೇವಕ ವರ್ಗ. ವೆಚ್ಚಕ್ಕೆ ಕೊರತೆ ಇಲ್ಲ, ಖರ್ಚು ಕೊರಗಲ್ಲ ಅಂತಿರ್ಪ ಕರಗದ ಹೊನ್ನ ಸಂಪತ್ತು. ಇಂತಿರ್ಪ ಕುಟುಂಬದಲ್ಲಿ ಅಂದರೆ ಅದು ಪಿಂಡ ಪ್ರದಾನ ಕಾರ್ಯಕ್ರಮ ಆಗಬೇಕಾದ್ರೆ ಪ್ರತ್ಯಕ್ಷ ಆಗಿರೋ ಕಾಗೇನೋ ಇಲ್ಲ ದಿನನಿತ್ಯ ತಾವು ತಿಂದು ಮಿಕ್ಕಿದ್ದನ್ನು ಆಚೆಗಿನ ಸಂಸಾರಕ್ಕೆ ಇಟ್ಟಂತೆ ಬಂದಿರೋ ಕಾಗೇನಾ. ಆ ಸಂಸಾರಕ್ಕದು ಅನಗತ್ಯ ಅಂತಲ್ಲ, ಆದರೆ ಅದೇನೋ ಗೊತ್ತಿಲ್ಲ, ಆ ಕುಟುಂಬಕ್ಕೆ ಆ ಕಾಗೆನ ನೋಡಿದ್ರೆ ಅದೊಂಥರ ಇಷ್ಟ. ದಿನ ಬೆಳಗಾದರೆ ಆ ಶ್ರೀಮಂತ ಕುಟುಂಬ ಹುಟ್ಟೋ ಸೂರ್ಯನ ನೋಡ್ತಿದ್ರು ಇಲ್ವೋ ಗೊತ್ತಿಲ್ಲ, ಆದರೆ ಆ ಕಾಗೆ ಬಂದು ಕಾ 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 ಅಂತಿದ್ದ ಹಾಗೆ ಆ ಕುಟುಂಬದ ಸದಸ್ಯರು ಸೇವಕರಾದಿಯಾಗಿ ಎಲ್ಲರೂ ಒಟ್ಟೊಟ್ಟಿಗೆ ಎದ್ದೇಳ್ತಿದ್ದಂಥ ಒಂದು ವಿಚಿತ್ರ ಆದರೂ ವಿಶೇಷವಾದ ಶ್ರೀಮಂತ ಕುಟುಂಬ. ಹೋಗಲಿ ಬಿಡಿ, ಇವಿಷ್ಟು ಒತ್ತಟ್ಟಿಗಿರಲಿ. ಇದು ಆ ಶ್ರೀಮಂತ ಸಂಸಾರದ ಕತೆ ಅಲ್ಲ, ಇದು ಕಾಗೆ ಕತೆ. ಕಾಗೆ ಆ ಮನೆ ಸಾಕು ಪ್ರಾಣಿ ಥರ ಆಗೋಗ್ಬಿಟ್ಟಿತ್ತು. ಅಂದರೆ ಈ ವ್ಯಾಮೋಹಕ್ಕೆ ಅರ್ಥ ಇಲ್ಲದೇನೂ ಅಲ್ಲ. ನಾವು ಸೂರ್ಯನ ಮುಖ ಅಲ್ಲ, ದಿನ ಬೆಳಗಾಗೆದ್ದು ಈ ಕಾಕಿ ಮುಖ ನೋಡಿದ್ದಕ್ಕೆ ಸಂಸಾರ ಸಮಾಜ ಜೀವನದಲ್ಲಿ ನಮಗೆ ನಮ್ಮಿಡೀ ಕುಟುಂಬಕ್ಕೆ ಆ ಥರ ಕೂಡು ಬಂದಿರೋದು. ಇದು ಆ ಇಡೀ ಸಂಸಾರದ ಒಕ್ಕೋರಲಿನ ಹೇಳಿಕೆ ಕೊಳ್ಳು ಎಲ್ಲ. ಸೊ ಈ ಕಾಗೆ ಆ ಫ್ಯಾಮಿಲಿಗೆ ಒಂಥರ ಡೆಮಿಗಾಡ್, ಸೇವಿಯರ್, ಗುಡ್ ಲಕ್ ಚಾರ್ಮ್. ಕನ್ನಡದಲ್ಲಿ ಹೇಳೋದಾದರೆ ಕಣ್ಣು ಆಗದೇ ಇರಲಿ ಅಂತ ಹೇಳೋ ಕಣ್ಣು ದೃಷ್ಟಿ ಕಾಕಬೊಟ್ಟು. ಆದರೆ ಕಾಗೆಗಿದೆಲ್ಲ ಬೇಕಾ? ಹೊಟ್ಟೆ ತುಂಬ ಉಣ್ಕೊಂಡು ಮಾಡೋಕ್ಕಿನ್ನೇನು ಬೇರೆ ಕ್ಯಾಮ ಇಲ್ಲದೆ ಆರಾಮಾಗಿತ್ತು. ಕಾಗೆಗೇನಂತಂದರೆ, ಅಲ್ಲ ನನಗಿರೋ ಸವಲತ್ತು ಸೌಭಾಗ್ಯ ಪ್ರಪಂಚದಲ್ಲಿ ಮತ್ತಿನ್ನೊಂದು ಪ್ರಭೇದಕ್ಕಿರೋದಕ್ಕೆ ಸಾಧ್ಯನಾ? ಅಂದರೆ ಅದು ಬೆಳಗಾಗೆದ್ದು ಗೂಡು ಬಿಟ್ಟು ಹಾರ್ಕೊಂಡು ಹೋಗಿ ಹುಳ ಹುಪ್ಪಟೆ ಹುಡುಕಿ ಹೊಟ್ಟೆ ತುಂಬಿಸ್ಕೊಳ್ಳೋ ಪ್ರಾರಬ್ಧದಿಂದ ಆಚೆ ಬಂದಿತ್ತು. ಆ ಶ್ರೀಮಂತ ಕುಟುಂಬ ತಿಂದುಂಡು ಬಿಟ್ಟಿರೋ ಎಂಜಲೂಟ ಅನ್ನೋ ಸತ್ಯ ಆ ದೇಹಕ್ಕೆ ಕಾಗೆಗೆ ಬೇಕಾಗಿರಲಿಲ್ಲ. ಅದಂತೂ ಎಂಜಲೂಟ ತಿಂದು ಕೊಬ್ಬಿತ್ತು, ಹೇಗಿದ್ರೂ ಮಿಕ್ಕಿರ್ತಿತ್ತಲ್ಲ. ಹಾಗಾಗಿ ತನ್ನ ಉಳಿದ ಕುಲ ಕಾಕ ಬಾಂಧವರನ್ನು ಕರೆದು ಅದರ ಪ್ರಕಾರ ಎಲ್ರಿಗೂ ಮೃಷ್ಟಾನ್ನ ಭೋಜನ ಹಾಕ್ತಿತ್ತು. ಮನೆ ಕಾಗೇನೋ ಖುಷ್, ಕುಲ ಬಾಂಧವ ಕಾಗೆಗಳು ಖುಷ್. ಉಳಿದ ಕಾಕ ಸಮೂಹ ಉಳಿದಂಥ ಎಂಡ್ಲೂಟನ ಸವಿತಿರ್ಬೇಕಾದ್ರೆ ಮನೆ ಕಾಗೆ ಡರ್ರ್ ಅಂತ ತೇಗಿ. ಪ್ರಪಂಚ ಒಬ್ಬೊಬ್ಬರಿಗೆ ಒಂದೊಂಥರ. ಒಬ್ಬೊಬ್ಬರಿಗೆ ರಾಜಯೋಗ, ಉಳಿದಂತೆ ಹಲವರಿಗೆ ನೀಚಯೋಗ. ಏನು ಕಷ್ಟ, ಏನು ಕರ್ಮ. ಕುಲಬಾಂಧವ ಕಾಕ ಬಳಗಾನು ಈ ಮನೆ ಕಾಗೆಗಿಂತ ಕಮ್ಮಿ ಇರಲಿಲ್ಲ. ಬಿಟ್ಟೆ ತಿನ್ನೋಕ್ಕೆ ಕಾಯ್ಕೊಂಡಿರ್ತಿದ್ವಲ್ಲ, ಲೂಟದ ರಾಜಭೋಗದಲ್ಲಿ ಉಳಿದಿದ್ದನ್ನ ಮನೆ ಕಾಗೆ ಉಳಿದ ಕುಲಬಾಂಧವ ಕಾಗೆಗಳಿಗೆ ತಿನ್ನೋಕ್ಕೆ ಬಿಡ್ತಿತ್ತಲ್ಲ. ಹಾಗಾಗಿ ಮನೆ ಕಾಗೆ ಉಳಿದ ಕಾಗೆಗಳಿಗೆ ಕುಲಶ್ರೇಷ್ಠ ಆಪತ್ ಬಂದವ ಕಾಗೆ ಅಂತಾಗಲೇ ಆಗೋಗ್ಬಿಟ್ಟಿತ್ತು. ಆವತ್ತು ಆ ಕಾಕ ಸಮೂಹದಲ್ಲಿ ಕರ್ಮದ ಬಗ್ಗೆ ಅದೊಂಥರ ಗಹನವಾದ ಚರ್ಚೆ. ಅಫ್ಕೋರ್ಸ್ ಮೊದಲನೇದಾಗಿ ನಮ್ಮ ಮಹಾ ಕರ್ಮಟ ಮನೆ ಕಾಗೆನೇ ಪ್ರಶ್ನೆ ಎತ್ತಿತ್ತು. ಸುದೀರ್ಘ ಕಾಕೋಸರನ್ನು ಬಿಡ್ತಾ ಮನೆ ಕಾಗೆ, ನನಗೆ ಕೆಲವರನ್ನು ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ. ಎಷ್ಟು ಕಷ್ಟ, ಅದೇನು ಕಾರ್ಪಣ್ಯ. ಬೆಳಗಾಗೆದ್ದು ಮೈ ಕೊಡುವಿ ಮೊದಲನೇ ಹಾರಾಟದಿಂದ ಹಿಡಿದು ಸೂರ್ಯ ಮುಳುಗೋ ಹೊತ್ತಿಗಿನ ಕೊನೇ ಹಾರಾಟದವರೆಗೂ ಬರೀ ಹೊಟ್ಟೆಪಾಡಿನ ಚಿಂತೆ. ಅದು ದಕ್ಕಿದ್ರೆ ದಕ್ತು, ಇಲ್ಲ ಅಂದರೆ ಇಲ್ಲ. ಎಲ್ಲ ಹೊಟ್ಟೆಪಾಡು, ಪರಾಧ್ಯಾನ ಇಲ್ಲ, ಪರತ್ಪರ ಕೇಳಲೇಬೇಡಿ. ಕಿಂಚಿತ್ ಯಕಶ್ಚಿತ್ ಜೀವನ. ನಿಮಗೆಲ್ಲ ಇದ್ರ ಬಗ್ಗೆ ಏನನ್ಸುತ್ತೆ?
ಮಿಕ್ಕಿರೋ ಎಂಡ್ಲೂಟನ ಮೇಯ್ತಿದ್ದ ಆ ಕಾಕ ಸಮೂಹಕ್ಕೆ ಅದಿನ್ನೇನು ಅರ್ಥ ಆಗೋಕ್ ಸಾಧ್ಯ? ಅವು ಅದಿನ್ನೇನು ಹೇಳ್ಬೋದು ಹೇಳಿ? ಎದುರಿಗಿರೋ ಮನೆಕಾಗೇನು ಎಂಡ್ಲೂಟ ತಿಂದೆ ತಮ್ಮ ನಾಯಕ ಆಗಿರೋದು? ಅವಕ್ಕದು ಬೇಕಾಗಿರ್ಲಿಲ್ಲ. ದುಡ್ದು ತಿನ್ನೋ ಛಾತಿ ಇಲ್ದೆ ಬಿಟ್ಟಿ ಬಿಸಾಕಿರೋದನ್ನು ತಿಂದು ಕೊಬ್ಬಿ ಆ ಮನೆ ಕಾಗೆ ಅದಾಗ್ಲೇ ಒಂದು ಇಡೀ ಸಮೂಹದ ಮಾನಸಿಕ ಸ್ವಾಸ್ಥ್ಯಕ್ಕೆ ಮಾರಕ ಅನ್ನೋ ಸೂಕ್ಷ್ಮನೂ ಆ ಕಾಕ ಸಮೂಹಕ್ಕೆ ಬೇಕಾಗಿರಲಿಲ್ಲ. ಎಲ್ಲ ಸಮಾಜದಲ್ಲೂ ಹಾಗೆ ಅನ್ಸುತ್ತೆ. ನಮ್ಮನೆ ಮನಸ್ಸು ಹೊಟ್ಟೆ ತುಂಬ್ತಾ ಆಳೋ ಅರಸು ಅರಸೊತ್ತಿಗೆ ಸರ್ಕಾರ ಅದೆಷ್ಟೇ ಲಜ್ಜೆಗೆಟ್ಟು ನೀಚವಾಗಿರ್ಲಿ, ಬಿಟ್ಟಿ ಭಾಗ್ಯ ದೇವ್ರು ಕೊಡೋ ವರಕ್ಕಿಂತನೂ ದೊಡ್ಡ ಸೌಭಾಗ್ಯ ಅಂತ ಆಗೋಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಈ ಕಾಕ ಸಮೂಹ ಏನು ಅದಕ್ಕೆ ಹೊರತಾಗಿರಲಿಲ್ಲ. ಅವು ತಮ್ಮ ಅಣ್ಣ ಮನೆ ಕಾಗೆಗೆ ಬೇರೆ ಥರ ಜೈಕಾರ ಹಾಕ್ತವೆ. ಹೂನಣ್ಣ, ಸತ್ಯವಾದ ಮಾತು. ಛೇಛೆ, ಎಂಥ ವಿಚಾರ ಅಣ್ಣ, ಹೆಂಗೆ ಇವೆಲ್ಲ? ಕಾಕಕೂಟದ ವಿಚಿತ್ರ ಸತ್ಸಂಗ ಒಂದ್ ಕಡೆ ಹೀಗಿದ್ರೆ, ತೀರದ ದಡಕ್ಕೆ ಒಂದಿಷ್ಟು ವಲಸಿಗ ಸಮುದ್ರ ಹಕ್ಕಿಗಳ ದಂಡು ಹಾರ್ಕೊಂಡು ಬಂದು ವಿಶ್ರಾಂತಿಗೆ ಅಂತ ಕೂರ್ತವೆ. ಮನೆಯ ಹೊರಾಂಗಣದಲ್ಲಿ ಕೂತು ಇವಿಷ್ಟು ವಿಹಂಗಮವನ್ನು ನೋಡಿ ಆಸ್ವಾದಿಸುತ್ತಿದ್ದ ಶ್ರೀಮಂತ ಕುಟುಂಬ ವರ್ಗದ ಒಬ್ಬ ಬಾಲಕ, ಅಪ್ಪ ಅಪ್ಪ ನೋಡು, ಕಡಲ ಪಕ್ಷಿಗಳ ಸಮೂಹ. ಅಪ್ಪ ಮಗನಿಗೆ ಮುದ್ದು ಮಾಡುತ್ತಾ ತಿಳಿ ಹೇಳುವ ದನಿಯಾಗುತ್ತಾನೆ. ಹೌದು ಮಗ, ಅವು ವಲಸಿಗ ಹಕ್ಕಿಗಳು. ಸಮುದ್ರನೇ ಬಳಸ್ಕೊಂಡು ಸಾವಿರಾರು ಮೈಲಿ ಹಾರ್ಕೊಂಡು ಹೋಗಿ ಬೇರೆ ಜಾಗದಲ್ಲಿ ಮೊಟ್ಟೆ ಇಟ್ಟು ಮರಿ ಮಾಡಿ ಮತ್ತೆ ಸಾವಿರಾರು ಮೈಲಿ ಹಾರ್ಕೊಂಡು ಬಂದು ತವ್ರನೆಲ್ಲ ಸೇರ್ಕೋತಾವೆ. ಮಕ್ಕಳಾದಿಯಾಗಿ ಕಡಲ ಪಕ್ಷಿಗಳ ಸಾಮರ್ಥ್ಯ ಹಾಗೂ ಕಣ್ಣಿಗೆ ಹಬ್ಬದಂತಿದ್ದ ಅವುಗಳನ್ನು ನೋಡಿ ಆಹಾ ಓಹೋ ಎಂದು ಉದ್ಗಾರ ತೆಗೆಯುತ್ತಿದ್ದಂತೆ ಒಬ್ಬ ವಯಸ್ಕ ಕುಟುಂಬಸ್ಥ, ಅದೇನೇ ಇದ್ರೂ ನಮ್ಮ ಕಾಗೆ ಥರ ಪ್ರಪಂಚದಲ್ಲಿ ಮತ್ತಿನ್ನೊಂದು ಹಕ್ಕಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಮ್ಮ ಕುಟುಂಬ ಸುಖ ಸಮೃದ್ಧಿ ನೆಮ್ಮದಿಯಿಂದ ಇರೋದಕ್ಕೆ ಆ ಕಾಗೆನೂ ಕಾರಣ ಅನ್ನೋದನ್ನ ನಾವು ಮರಿಬಾರ್ದು. ಪಕ್ಕದಲ್ಲೇ ಇದ್ದ ಮನೆ ಕಾಗೆ ಮತ್ತದರ ಕಾಕ ಸಮೂಹಕ್ಕೆ ಈ ಮಾತುಗಳೇನು ಕಿವಿಗೆ ಬೀಳದೇ ಇರಲಿಲ್ಲ. ಮನೆ ಕಾಗೆಗೆ ಎದೆ ಉಬ್ಬುತ್ತೆ. ಮನಸ್ಸಲ್ಲಿ ಗಾತ್ರ ದುಪ್ಪಟ್ಟಾಗಿ ಅದಕ್ಕೆ ಒಂದು ಬೈಕೆ ಹುಟ್ಟುತ್ತೆ. ತನ್ನನ್ನು ಸಾಕಿ ಸಲಹುತ್ತಿದ್ದ ಆ ಶ್ರೀಮಂತ ಕುಟುಂಬಕ್ಕೆ ತನ್ನ ನಿಜವಾದ ಸಾಮರ್ಥ್ಯ ಏನು ಅನ್ನೋದನ್ನು ತೋರಿಸ್ಬೇಕು ಅಂತ ನಿರ್ಧಾರ ಮಾಡಿ ನೂರ್ಮುಡಿ ಉತ್ಸಾಹದಿಂದ ಮನೆ ಕಾಗೆ ಒಂದಷ್ಟು ದೂರ ತಟದಲ್ಲಿ ಬೀಡು ಬಿಟ್ಟಿದ್ದ ವಲಸಿಗ ಹಕ್ಕಿಗಳತ್ತ ಠೀವಿಯಿಂದ ದೃಷ್ಟಿ ಹಾಯಿಸುತ್ತದೆ. ತನ್ನ ಉಳಿದ ಬಳಗವನ್ನು ಹುರಿದುಂಬಿಸುತ್ತಾ, ಬನ್ನಿ ನಿಮಗೆಲ್ಲವನ್ನು ಮಜಾ ತೋರಿಸ್ತೀನಿ ಎಂದು ಕಾಕ ಸಮೂಹ ಹಾರಿಕೊಂಡು ಹೋಗಿ ವಲಸಿಗ ಹಕ್ಕಿಗಳ ಬಳಿ ಕುಳಿತುಕೊಳ್ಳುತ್ತಿದ್ದಂತೆ ದುಪ್ಪಟ್ಟು ಗಾತ್ರದ ಮನೆ ಕಾಗೆ ಮತ್ತೆ ಎದೆ ಉಬ್ಬಿಸಿ, ನಿಮಗೆಲ್ಲ ನನ್ನೀ ಕ್ಷೇತ್ರಕ್ಕೆ ಸುಸ್ವಾಗತ. ಅಂದ್ಹಾಗೆ ಇನ್ನೆಷ್ಟೊತ್ತು ಇಲ್ಲೇ ಠಿಕಾಣಿ ಹುಡ್ತೀರಾ? ಆ ಹಕ್ಕಿಗಳು ಅವಷ್ಟು ಕವಿ ಅದೇನೋ ಪಿಸ್ಗುಟ್ಕೊಂಡು ಅದ್ಯಾವ ಧ್ಯಾನದಲ್ಲಿದ್ವೋ ಗೊತ್ತಿಲ್ಲ. ಕಿವಿ ಮೇಲೆ ಹೊಸ ಶಬ್ದ ಬೀಳ್ತಿದ್ದ ಹಾಗೆ ಇಡೀ ದಂಡು ಒಂದೇ ಸಲಕ್ಕೆ ಔ ಔ ಔ ಔ ಔ ಔ ಔ ಔ ಅಂತ ಶುರು ಹಚ್ಕೋತಾವೆ. ಉಳಿದ ಕಾಕ ಸಮೂಹಕ್ಕೆ ವಿನೋದ, ಹಾಸ್ಯ, ನಗು. ಆದರೆ ಅಣ್ಣಂಗೆ ಅವಮಾನ. ತಲೆಗೊಂದು ಲಯಬದ್ಧವಾಗಿ ಆದರೆ ಬೇರೆ ಥರ ಔ ಔ ಔ ಅಂತಿದ್ದ ವಲಸಿಗ ಹಕ್ಕಿಗಳಿಗೆ, ಹೈ ಸುಮ್ಮನಿದೆ ಸರಿ ಇವಾಗ. ಗದುರ್ತಿದ್ದ ಹಾಗೆ ವಲಸಿಗ ಹಕ್ಕಿಗಳು ವಾಸ್ತವಕ್ಕೆ ಬಂದು ಅದರಲ್ಲೊಂದು ಹಿರಿ ಹಕ್ಕಿ ಮನೆ ಕಾಗೆ ಕಡೆ ನೋಡಿಕೊಂಡು, ಏನಾಯ್ತು, ಏನ್ ಮರಿ, ಏನ್ ನಿನ್ ಸಮಸ್ಯೆ ಅಂತಿದ್ದ ಹಾಗೆ ಕಾಕ ಗುಂಪಲ್ಲಿ ಗುಸುಗುಸು. ಅಣ್ಣಂಗೆ ಮರಿ ಅಂದ್ಬಿಡ್ತಲ್ಲ ಈ ಹಕ್ಕಿ. ಮನೆ ಕಾಗೆಗೆ ಕೋಪ ನೆತ್ತಿಗೇರಿತ್ತು. ಅದು ಗಂಟು ಸರಿ ಮಾಡಿಕೊಂಡು ಏರ್ದನಿಲಿ, ನೋಡೋ, ಮರಿ ಗಿರಿ ಅಂದ್ರೆ ಸರಿ ಇರಲ್ಲ, ಬೇರೆ ವಿಷಯ ಬೇಡ, ನಾನೊಂದು ಕೇಳ್ತೀನಿ, ನಿಮ್ಮಲ್ಲಿ ಅದ್ಭುತವಾಗಿ ಹಾರೋಕ್ಕೆ ಬರೋರು ಯಾರಾದರೂ ಇದ್ದೀರಾ ಎಂದು ಮನೆ ಕಾಗೆ ಇಡೀ ಗುಂಪನ್ನೊಮ್ಮೆ ಕೂಲಂಕುಷವಾಗಿ ನೋಡುತ್ತದೆ. ವಲಸಿಗ ಹಕ್ಕಿಗಳಿಗೆ ಪ್ರಶ್ನೆ ಅರ್ಥವಾಗದೆ ಅಸಮಂಜಸವೆನಿಸಿ ಅವು ಮುಖ ನೋಡಿಕೊಳ್ಳುತ್ತವೆ. ಆಗ ಹಿರಿ ಹಕ್ಕಿ, ಎಲ್ಲರೂ ಹೆಚ್ಚು ಕಮ್ಮಿ ಒಂದೇ ಥರ ಒಂದೇ ರೀತಿ ಹಾರ್ತೀವಿ, ಏನು ಸಮಸ್ಯೆ ಇಲ್ಲ, ಯಾಕೆ ನೀವು? ಸಮಸ್ಯೆ ಅಲ್ಲ, ಒಂದು ಸವಾಲಿದೆ. ಮನೆ ಕಾಗೆ ಮತ್ತೆ ತಡ ಮಾಡಲಿಲ್ಲ. ನನಗೆ 101 ಪ್ರಭೇದಗಳಲ್ಲಿ ಬೇರೆ ಥರ ಹಾರೋಕೆ ಬರುತ್ತೆ. ಹಾರೋ ವಿಷಯಕ್ಕೆ ಬಂದರೆ ಸುತ್ತಮುತ್ತ ನನ್ನ ಜೊತೆ ಸ್ಪರ್ಧೆಗಿಳಿಯೋಕೆ ಹೆದರ್ತಾರೆ. ಹಾರೋ ವಿಚಾರದಲ್ಲಿ ನಾನು ತುಂಬ ಹಕ್ಕಿಗಳಿಗೆ ಬೆವರಿಳಿಸಿದ್ದೀನಿ. ನಿಮ್ಮಲ್ಲಿ ಯಾರಾದರೂ ಇದ್ದೀರಾ ನನ್ನ ಜೊತೆ ಸ್ಪರ್ಧೆಗಿಳಿಯೋಕೆ? ಅದು ನನ್ನ ಸವಾಲು. ಅಷ್ಟನ್ನು ಕೂಲಂಕಷವಾಗಿ ಕೇಳಿಸಿಕೊಂಡ ಹಿರಿಹಕ್ಕಿ, ಅದೆಲ್ಲ ಸರಿ, 101 ಯಾಕೆ, 100 ಸಾಕಾಗ್ತಿರ್ಲಿಲ್ವಾ ಅಂತಿದ್ದಾಗೆ ವಲಸಿಗ ಹಕ್ಕಿಯ ಸಮೂಹ ಮತ್ತೆ ಔ ಔ ಔ ಔ ಔ ಎನ್ನುತ್ತಾ ಕತ್ತು ಅಲ್ಲಾಡಿಸಿ ಮೈ ಕೊಡವೆ ಕುಣಿಯುತ್ತವೆ. ಮನೆ ಕಾಗೆಗೆ ಮತ್ತೆ ಕೋಪ ನೆತ್ತಿಗೇರಿ, ಏಯ್, ಸವಾಲ್ ಸ್ವೀಕಾರ ಮಾಡು, ಇಲ್ಲ ಸೋಲಪ್ಕೋ.
ವಲಸಿಗ ಹಕ್ಕಿಗಳು ಮತ್ತೆ ತಮ್ಮಷ್ಟಕ್ಕೆ ತಾವೇ ಲೆಕ್ಕಾಚಾರ ಹಾಕಿ ಕೊನೆಯಲ್ಲಿ ಹಿರಿಹಕ್ಕಿ, ಸರಿ, ಸವಾಲು ಸ್ವೀಕಾರ ಮಾಡಿದ್ದೇವೆ. ನಮ್ಮಲ್ಲೊಬ್ಬರು ನಿನ್ನ ಜೊತೆ ಸ್ಪರ್ಧೆಗಿಳಿತಾರೆ. ಆದರೆ ಒಂದು ಷರತ್ತಿದೆ. ನೀವದನ್ನು ಒಪ್ಪೋದಾದರೆ ಸ್ಪರ್ಧೆ ಶುರು ಮಾಡ್ಬೋದು. ಮನೆಕಾಗೆ ಏನದು ಅಂದರೆ ಹಿರಿಕಾಗೆ, ನಮಗೆ ಅದೊಂಥರನೇ ಹಾರೋಗ್ ಗೊತ್ತಿರೋದು. ನಿಂತರ 101 ಹಾರೋಗ್ ಬರಲ್ಲ. ಒಂದೇ ಥರ ಹಾರೋದು, ಅದೇ ಷರತ್ತು ಅನ್ನೋ ಈ ಷರತ್ತು ಕೇಳ್ತಿದ್ದ ಹಾಗೆ ಕಾಕ ಸಮೂಹದಲ್ಲಿ ನಗು. ಅವು ಅವಷ್ಟಕ್ಕವೇ ಇದು ಷರತ್ತಲ್ಲ, ಸೋಲಿನ ಅಂಗೀಕಾರ ಅಂತ ಆಡ್ಕೋತಿದ್ರೆ ಮನೆಕಾಗೆ ಎಲ್ರನ್ನೂ ಸುಮ್ಮನಾಗ್ಸಿ ಕುಕ್ ಮಸೀತ, ಆಯ್ತು, ನಂಗೆ ಷರತ್ತು ಒಪ್ಪಿಗೆ ಇದೆ. ನಿನಗೆ ಬೇಕಾದಾಗೆ ನೀನು ಹಾರು. ನನಗೆ ಗೊತ್ತಿರೋ 101 ಥರ ಹಾರಿ ನಿನ್ನ ಕಣ್ಣಿಗೆ ಹಬ್ಬ ಬಡಿಸ್ತೀನಿ. ನೀನು ಹೋದಲ್ಲೆಲ್ಲ ನನ್ನ ಹಾರಾಟದ ಬಗ್ಗೆನೇ ಮಾತಾಡಬೇಕು, ಆ ಥರ. ಸರಿ ಆಗ್ಲಿ ಎಂದು ಹಿರಿ ಹಕ್ಕಿ ತನ್ನ ಬಳಗದ ಒಂದು ಹಕ್ಕಿಯನ್ನು ಆರಿಸಿ ಮನೆಕಾಗೆ ಜೊತೆ ಹಾರಾಟದ ಸ್ಪರ್ಧೆಗಿಳಿಸುತ್ತದೆ. ಅದು ಆವ್ 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 ಎಂದು ಮುಂದೆ ಬಂದು ಹಾರಾಟದ ಕಾದಾಟಕ್ಕೆ ಅಣಿಯಾಗುತ್ತದೆ. ಅಕ್ಕ ಪಕ್ಕ ನೆರೆದಿದ್ದವರಿಗೆಲ್ಲ ಸಂಜೆಗತ್ತಲಿನಲ್ಲಿ ಮೈನವಿರೇಳಿಸುವ ಕೊನೆಯ ಸುತ್ತಿನ ಹಾರಾಟದ ಆಟ. ಒಂದೆಡೆ ಆವ್ 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 ಎನ್ನುತ್ತಿದ್ದ ಕಡಲ ಪಕ್ಷಿಗಳ ಸಮೂಹ, ಇನ್ನೊಂದೆಡೆ ಜೈಕಾರ ಹಾಕುತ್ತಿದ್ದ ಬಳಗದ ಕಾಕ ಸಮೂಹ. ಅಷ್ಟು ದೂರದಲ್ಲಿ ಸಾಯಂಕಾಲದ ಪಾನೀಯವನ್ನು ಹೀರುತ್ತಾ ಮುನ್ನೆರೆದಿದ್ದ ವಿಹಂಗಮವನ್ನು ನೋಡಿ ಕಣ್ತುಂಬಿಕೊಳ್ಳುತ್ತಿದ್ದ ಶ್ರೀಮಂತ ವ್ಯಾಪಾರಿ ಕುಟುಂಬ ವರ್ಗ. ಇನ್ನೇನು ಶುರುವಾಗುವುದರಲ್ಲಿತ್ತು ಸಾಯಂ ಸಂಧ್ಯಾ ಹಾರಾಟ ದೃಶ್ಯ ವಂದನೆ. ವಲಸಿಗ ಕಡಲ ಹಕ್ಕಿ ಹಾರುವುದಕ್ಕೂ ಮುಂಚಿನ ಧ್ಯಾನಕ್ಕಿಳಿಯುತ್ತಿದ್ದಂತೆ 101 ಬಗೆಯ ಹಾರಾಟದ ಕಾಗೆ ಖಗಾಂವ್ ಎನ್ನುತ್ತಾ 101ರಲ್ಲಿ ಮೊದಲನೆಯ ಹಾರಾಟದ ಪ್ರಾತ್ಯಕ್ಷಿಕೆಗಿಳಿಯುತ್ತದೆ. ನಿಜಕ್ಕೂ ಕಾಗೆಯ ವಿಚಿತ್ರ ಆದರೂ ಅಷ್ಟೇ ವಿಶಿಷ್ಟ ರೀತಿಯ ಹಾರಾಟ ನೆರೆದಿದ್ದವರ ಗಮನ ಸೆಳೆದು ಕ್ಷಣ ಮಾತ್ರದಲ್ಲಿ ಮನೆಕಾಗೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಎಲ್ಲರ ಪ್ರೋತ್ಸಾಹ ಹಾಗೂ ಚಪ್ಪಾಳೆಯ ಕೇಕೆ ಕಾಕೆಯ ಹುಮ್ಮಸ್ಸನ್ನು ನೂರ್ಮುಡಿಯಾಗಿಸಿತ್ತು. ಮನೆಕಾಗೆ ಕಂಡು ಕೇಳರಿಯದ ಹಾರಾಟದ ವಿವಿಧ ರೀತಿಯ ಪ್ರಕ್ರಿಯೆ ಪ್ರಭೇದಗಳನ್ನು ಹಾರಿ ತೋರಿಸಿ ಎಲ್ಲರ ಮನಗೆಲ್ಲುವಲ್ಲಿ ಯಶಸ್ವಿಯಾಗುತ್ತದೆ, ಕಾಕೋತ್ತೀರ್ಣವಾಗುತ್ತದೆ. ಸಮುದ್ರ ತಟದಲ್ಲಷ್ಟರಲ್ಲಾಗಲೇ ಗಾಳಿಯ ತೀವ್ರತೆ ಜಾಸ್ತಿಯಾಗಿ ಕಡಲ ಹಕ್ಕಿ ರೆಕ್ಕೆಯಗಲಿಸಿ ತನ್ನಿಡೀ ದೇಹವನ್ನು ಗಾಳಿಗೊಡ್ಡುತ್ತಿದ್ದಂತೆ ಹಕ್ಕಿ ತಾನೇ ತಾನಾಗಿ ತೇಲುತ್ತಾ ಮೇಲಕ್ಕೇರಿ ಏರಿ ಹಾರಾಟ ಸಮತೋಲನಕ್ಕೆ ಬರುತ್ತಿದ್ದಂತೆ ಒಂದೇ ಗತಿಯಲ್ಲಿ ಹಾರುತ್ತಾ ಕಡಲ ಪಕ್ಷಿ ತೀರವನ್ನು ತೊರೆದು ಮುಂದಕ್ಕೆ ಸಾಗುತ್ತದೆ. ನೋಡುಗರಿಗೆಲ್ಲ ಇದು ಮತ್ತಿನ್ನೊಂದು ಅತ್ಯದ್ಭುತವಾದ ದೃಶ್ಯಾವಳಿ. ಮೆಚ್ಚುಗೆ ಹಾಗೂ ಕರತಾಡನದ ಅಲೆ ಕಡಲ ಪಕ್ಷಿಯ ಕಡೆ ತಿರುಗುತ್ತಿದ್ದಂತೆ ಮನೆಕಾಗೆ ಥಟ್ಟನೆ ಎಚ್ಚೆತ್ತುಕೊಳ್ಳುತ್ತದೆ. ತನ್ನೆಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ರೆಕ್ಕೆ ಬಡಿಯುತ್ತಾ ಮುಂದೆ ಹಾರುತ್ತಿದ್ದ ಕಡಲ ಪಕ್ಷಿಯ ಸರಿಸಮನಾಗಿ ಹಾರುತ್ತಾ ಬಿಲ್ಲಿನಿಂದ ಆಗಷ್ಟೇ ಬಿಟ್ಟ ಬಾಣದಂತೆ ಶರವೇಗದಲ್ಲಿ ಕಡಲ ಪಕ್ಷಿಯನ್ನು ದಾಟಿಕೊಂಡು ಮೋಡಗಳಲ್ಲಿ ಮರೆಯಾಗುತ್ತದೆ. ವಲಸಿಗ ಹಕ್ಕಿಯ ಕಿವಿಗೆ ಉಯ್ ಎನ್ನುವ ಸದ್ದು ಕೇಳಿಸಿತ್ತಷ್ಟೇ. ಮನೆಕಾಗೆ ಕಣ್ಣಿಗೆ ಬೀಳಲೇ ಇಲ್ಲ. ಅಷ್ಟೊಂದು ವೇಗವಾಗಿತ್ತು, ಕ್ಷಿಪ್ರವಾಗಿತ್ತು ಮನೆಕಾಗೆಯ ಹಾರಾಟದ ತೀವ್ರತೆ. ಅಷ್ಟರಲ್ಲಾಗಲೇ ತೀರದ ಬಳಗವು ಇರುವೆಯ ಗಾತ್ರವಾಗಿತ್ತು. ಚಪ್ಪಾಳೆ ಹಾಗೂ ಪ್ರಶಂಸೆಯ ಕೇಕೆಯೂ ಅಷ್ಟೇ ದೂರವಾಗಿತ್ತು. ಎಲ್ಲಿ ಮನೆಕಾಗೆ ಕಾಣ್ತಿಲ್ವಲ್ಲ ಎಂದು ಕಡಲ ಹಕ್ಕಿ ಹಾರುತ್ತಾ ಅತ್ತಿತ್ತು ನೋಡುತ್ತಿದ್ದಂತೆ ಒಂದಷ್ಟು ದೂರದಲ್ಲಿ ಮನೆಕಾಗೆ ಮೋಡದ ಒಳಗಿಂದ ಪ್ರತ್ಯಕ್ಷವಾಗುತ್ತದೆ. ಅದು ಹಿಮ್ಮುಖವಾಗಿ ಕಡಲ ಹಕ್ಕಿಯನ್ನು ನೋಡುತ್ತಾ ರೆಕ್ಕೆ ಬಡಿಯುತ್ತಾ ಒಂದು ಕಾಲಲ್ಲಿ ಮೋಡವನ್ನು ತುಳಿಯುತ್ತಾ ಮೆಟ್ಟಿಲೇರುವಂತೆ ಮುಂದಕ್ಕೆ ಹಾರುತ್ತಾ ವಲಸಿಗ ಹಕ್ಕಿಯಿಂದ ದೂರವಾಗಿ ಮೋಡಗಳಲ್ಲಿ ಮರೆಯಾಗುತ್ತದೆ. ಮನೆಕಾಗೆಯ ಅಪ್ರತಿಮ ಹಾರಾಟದ ಪ್ರಾತ್ಯಕ್ಷಿಕೆಗೆ ಸಾಮರ್ಥ್ಯಕ್ಕೆ ಮನಸೋತ ವಲಸಿಗ ಹಕ್ಕಿಗೆ ಹಾರುತ್ತಿದ್ದಂತೆ ಗಾಳಿಯಲ್ಲಿ ಅಂತೆಯೇ ತಟಸ್ಥವಾಗಿ ರೆಕ್ಕೆ ಬಡಿದು ಚಪ್ಪಾಳೆ ತಟ್ಟಿ ಮೆಚ್ಚುಗೆ ವ್ಯಕ್ತಪಡಿಸುವ ಆಸೆ ಆಯಿತು. ಹೌದಾದರೂ ಅದು ಆ ಸಾಹಸಕ್ಕೆ ರೆಕ್ಕೆ ಹಾಕಲಿಲ್ಲ. ಕಡಲ ಹಕ್ಕಿ ಅಂತೆಯೇ ಮುಂದಕ್ಕೆ ಹಾರುತ್ತಾ ಮನೆಕಾಗೆಯ ಮುಂದಿನ ಪ್ರದರ್ಶನಕ್ಕೆ ಕಾಯುತ್ತಾ ಅತ್ತಿತ್ತ ನೋಡುತ್ತದೆ. ಒಂದೆರಡು ಗಳಿಗೆ ಕಳೆದಿರಬಹುದಷ್ಟೇ. ಸ್ವಚ್ಛ ಬಿಳಿ ಹೊದಿಕೆಯ ಮೇಲೆ ಚಲಿಸುವ ಕಪ್ಪು ಚುಕ್ಕಿಯಂತೆ ವಿರುದ್ಧ ದಿಕ್ಕಿನಿಂದ ಏನೋ ಧಾವಿಸಿ ಬಂದಂತೆ ವಲಸಿಗ ಹಕ್ಕಿಗೆ ಭಾಸವಾಗುತ್ತದೆ. ಜಾಗೃತವಾದ ಹಕ್ಕಿ ವಿರುದ್ಧ ದಿಕ್ಕಿನಿಂದ ತನ್ನೆಡೆಗೆ ಬರುತ್ತಿದ್ದ ವಸ್ತುವಿನತ್ತ ತೀಕ್ಷ್ಣವಾಗಿ ನೋಡುತ್ತದೆ. ಅರೆ ಕ್ಷಣದಲ್ಲಿ ನಿರೀಕ್ಷಣೆ ಅಂತ್ಯವಾಗಿತ್ತು. ಮನೆಕಾಗೆ ವಿಚಿತ್ರ ಆದರೂ ವಿಶಿಷ್ಟ ರೀತಿಯಲ್ಲಿ ವೃತ್ತಾಕಾರವಾಗಿ ಕತ್ತನ್ನು ಆಡಿಸುತ್ತಾ ರೆಕ್ಕೆ ಬಡಿದುಕೊಂಡು ಕಡಲ ಹಕ್ಕಿಯ ಕಡೆ ಧಾವಿಸಿ ಬಂದು ಇನ್ನೇನು ತಲೆಗೆ ತಲೆ ಬಡಿದುಕೊಳ್ಳಬೇಕು ಅಷ್ಟೇ. ವಲಸಿಗ ಹಕ್ಕಿ ಬೆಚ್ಚಿ ಬೆದರಿ ಕೂದಲೆಳೆ ಅಂತರದಲ್ಲಿ ತಪ್ಪಿಸಿಕೊಂಡು ಕೊಂಚ ಹೆಣಗುತ್ತಾ ತನ್ನ ಹಾರಾಟವನ್ನು ಸಮತೋಲನಕ್ಕೆ ತರುತ್ತದೆ. ಅಷ್ಟರಲ್ಲಾಗಲೇ ಮನೆಕಾಗೆ ಮತ್ತೆ ಮೋಡಗಳಲ್ಲಿ ಮರೆಯಾಗಿತ್ತು. 101 ಬಗೆಯ ಮನೆಕಾಗೆಯ ಹಾರಾಟದ ಪ್ರಾತ್ಯಕ್ಷಿಕೆ ಪ್ರಾಕಾರ ವಲಸಿಗ ಹಕ್ಕಿಯನ್ನು ನಿಜಕ್ಕೂ ದಿಗ್ಮೂಢಗೊಳಿಸಿತ್ತು. ಪ್ರಚಂಡ ಸ್ನಾತಕ ಹಾರಾಟವನ್ನು ಕಾಯ ವಾಚ ಮನಸ ಮೆಚ್ಚುತ್ತಾ
ಹಾರಾಟ ಚತುರ, ಮಹಾನ್ ಮನೆ ಕಾಗೆಯನ್ನು ಅರಸುತ್ತಾ ಮುಂದಕ್ಕೆ ಹಾರುತ್ತದೆ. ಗಳಿಗೆಗೂ ಮೀರಿ ಗಳಿಗೆ ಆಗಿತ್ತು, ಆದರೂ ಮನೆ ಕಾಗೆ ಸುಳಿವಿಲ್ಲ. ಏನಿದು ಬರ್ತಾನೆ ಇಲ್ವಲ್ಲ ಕಾಗೆ ಅಂದ್ಕೊಂಡು ಯಾವ ದಿಕ್ಕಿಂದ ಯಾವ ರೀತಿಯಲ್ಲಿ ಕಾಗೆ ಹಾರಿಕೊಂಡು ಬರುವುದು ಎಂದು ಕತ್ತನ್ನು ಮನೆ ಕಾಗೆ ಹೇಳಿಕೊಟ್ಟ ಹಾಗೆ ಸುತ್ತೂರ ಆಡಿಸುತ್ತಾ ಮುಂದಕ್ಕೆ ಹಾರಿಕೊಂಡು ಹೋಗುತ್ತದೆ. ಇನ್ನೊಂದೆರಡು ಗಳಿಗೆ ಕಳೆದಿರಬಹುದಷ್ಟೇ. ಎನ್ನುವ ಸದ್ದು ಸರ್ವ ದಿಕ್ಕುಗಳಿಂದಲೂ ಬಂದಂತೆ ಕಡಲ ಪಕ್ಷಿಗೆ ಭಾಸವಾಗುತ್ತದೆ. ಹಾಗೂ ವಲಸೆಗ ಹಕ್ಕಿ ಇನ್ನೂ ವಿಚಿತ್ರ ಆದರೂ ವಿಶಿಷ್ಟ ರೀತಿಯಲ್ಲಿ ಕತ್ತಾಡಿಸಿ ಹಾರ್ತಾ ಕಾಗೆನ ಅಷ್ಟೇ ತೀವ್ರವಾಗಿ ಹುಡುಕುತ್ತೆ. ಒಂದು ಗಳಿಗೆ ಅದರ ಮೇಲೆ ಕಳೆದಿರ್ಬೋದಷ್ಟೇ. ಕಡಲ ಹಕ್ಕಿಯ ಹಿಂಬದಿಯಿಂದ ಮನೆ ಕಾಗೆ ಒಂದೇ ರೆಕ್ಕೆಯನ್ನು ಎಂದು ಬಲವಾಗಿ ಬೀಸುತ್ತಾ ಗಾಳಿಯಲ್ಲಿ ಗರಗರನೆ ತಿರುಗುತ್ತಾ ಕತ್ತನ್ನು ವೃತ್ತಾಕಾರವಾಗಿ ಆಡಿಸಿಕೊಂಡು ಹಾರುತ್ತಿದ್ದ ಕಡಲ ಪಕ್ಷಿಯ ಇಡೀ ದೇಹವನ್ನು ಗರಗರನೆ ತಿರುಗುತ್ತಾ ಒಂದು ಸುತ್ತು ಸುತ್ತಿ ಒಂಟಿ ರೆಕ್ಕೆಯನ್ನು ಅಷ್ಟೇ ಬಲವಾಗಿ ಬೀಸಿಕೊಂಡು ಮುಂದಕ್ಕೆ ಹೋಗಿ ಉಯ್ ಎಂದು ಮೋಡಗಳಲ್ಲಿ ಮರೆಯಾಗುತ್ತದೆ. ವಲಸಿಗ ಹಕ್ಕಿ ಧನ್ಯತೆಯಿಂದ ಧ್ಯಾನದ ತಟಸ್ಥ ಹಾರಾಟಕ್ಕಿಳಿದಿದ್ದರಲ್ಲಿ ಆಶ್ಚರ್ಯವೇನೂ ಇರಲಿಲ್ಲ. ಮನೆ ಕಾಗೆಯ ಅತ್ಯದ್ಭುತ ಹಾರಾಟದ ಪ್ರಾಕಾರವನ್ನು 360 ಕೋನಗಳಲ್ಲಿ ನೋಡಿ ಕಡಲ ಹಕ್ಕಿ ಮಂತ್ರಮುಗ್ಧವಾಗಿತ್ತು. ಗಳಿಗೆಯಿಂದ ಗಳಿಗೆಗೂ ಮೀರಿ ಕಡಲ ಹಕ್ಕಿಯ ಧ್ಯಾನದ ಹಾರಾಟ ಮುಂದುವರೆದಿತ್ತು. ಮನೆ ಕಾಗೆಯ ಸುಳಿವಿಲ್ಲ. ಕಡಲ ಹಕ್ಕಿಗೂ ಧ್ಯಾನದ ಹಾರಾಟ ಸಾಕಾಗಿತ್ತು. ಅದು ಮನೆ ಕಾಗೆಯಿಂದ ಕಲಿತಂಥ 101 ಬಗೆಯ ಹಾರಾಟದ ಪ್ರಾಕಾರಗಳನ್ನು ತನ್ನಷ್ಟಕ್ಕೆ ತಾನೇ ಪ್ರದರ್ಶಿಸಿಕೊಂಡು ಖುಷಿಪಡುತ್ತದೆ. ಇಷ್ಟಾದರೂ ಮನೆ ಕಾಗೆಯ ಸುಳಿವಿಲ್ಲ. ಕೊನೆಯದಾಗಿ ಅಂಗಾತವಾಗಿ ಹೊಟ್ಟೆಯನ್ನು ಆಕಾಶಕ್ಕಿಟ್ಟು ಕೊಂಚ ದೂರ ಬೆನ್ನುಬಲದಿಂದ ಹಾರಿ ಕ್ಷಣಾರ್ಧದಲ್ಲಿ ಬಿಟ್ಟ ಬಾಣದಂತೆ ಅಷ್ಟೇ ವೇಗವಾಗಿ ಕಡಲ ಹಕ್ಕಿ ಸಮುದ್ರದ ಕಡೆ ಕೆಳಮುಖವಾಗಿ ಹಾರುತ್ತದೆ. ವಲಸಿಗ ಹಕ್ಕಿ ಸಮುದ್ರಕ್ಕೆ ಇನ್ನೂ ಹತ್ತಿರವಾಗಿತ್ತು. ತನ್ನ ಹಾರಾಟವನ್ನು ಸಮತೋಲನಕ್ಕೆ ತಂದು ಮನೆ ಕಾಗೆಯನ್ನು ಹುಡುಕುತ್ತದೆ. ಒಂದಿಷ್ಟು ಹೊತ್ತು ಕತ್ತು ಅತ್ತಿತ್ತ ಹೊರಳಿಸಿ ಎಲ್ಲಿ ಕಾಗೆ ಎಂದು ನೋಡುತ್ತದೆ. ಕೊನೆಗೂ ಕಡಲ ಪಕ್ಷಿ ಮನೆ ಕಾಗೆಯನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗುತ್ತದೆ. ಅಷ್ಟರಲ್ಲಾಗಲೇ ಮನೆ ಕಾಗೆ ಸಮುದ್ರದ ಭೀಷಣ ಅಲೆಗಳಿಗೆ ತಾಕುವಂತೆ ಹಾರುತ್ತಿತ್ತು. ಇನ್ನೂ ಗಾಢವಾಗಿ ನೋಡಿದ ತಕ್ಷಣ ವಲಸಿಗ ಹಕ್ಕಿಗೆ ಮನದಟ್ಟಾಗುತ್ತದೆ. ಮನೆ ಕಾಗೆಯ ಹಾರಾಟ ಕ್ಷೀಣವಾಗುತ್ತಿದೆ. ಮನೆ ಕಾಗೆಯ ಉಸಿರು ಅದರ ಹಾರಾಟವನ್ನು ಸೋಲಿಸುತ್ತಿದೆ. ಕಡಲ ಹಕ್ಕಿ ಮತ್ತಿನ್ನೊಂದು ಗಳಿಗೆ ವ್ಯಯಿಸದೆ ಜೀವನ್ಮರಣ ಸಂಘರ್ಷ ಹಾರಾಟದಲ್ಲಿದ್ದ ಮನೆ ಕಾಗೆಯತ್ತ ಧಾವಿಸಿ ಹಾರಿಕೊಂಡು ಬರುತ್ತದೆ. ಕಡಲ ಹಕ್ಕಿಯ ನಿರೀಕ್ಷೆಯಲ್ಲಿದ್ದ ಮನೆ ಕಾಗೆ ಥಟ್ಟನೆ ಚೀರಾಟ ಕಿಳಿಯುತ್ತದೆ. ಎಲ್ಲ ಹೋಗಿದ್ದೆಷ್ಟೊತ್ತು ಹಾಳಾದವನೇ! ಕ್ಷಣ ಮಾತ್ರದಲ್ಲಿ ಕಡಲ ಹಕ್ಕಿಗೆ ಮನೆ ಕಾಗೆ ಮೇಲೆ ಮೂಡಿದ್ದ ಪ್ರಶಂಸೆಯ ಮಡಕೆ ಒಡೆದು ಚೂರಾಗಿತ್ತು. ಆದರೂ ಅದು ಸಮಾಧಾನದಿಂದ ಆರಾಮ ಉಸಿರಿನೊಂದಿಗೆ ಯಾಕ್ಮರಿ, ಏನಾಯಿತು ಎಂದು ಚೀರಾಟದ ಹಾರಾಟದಲ್ಲಿದ್ದ 101 ಬಗೆಯ ಹಾರಾಟ ಪ್ರವೀಣ ಮನೆ ಕಾಗೆಯನ್ನು ಅಣಕಿಸುತ್ತದೆ. ಮನೆ ಕಾಗೆಗೆ ಸೂಕ್ಷ್ಮದ ಅರಿವಾಗಿ ತನ್ನ ಮರೆತು ತಾನೇ ತಾನಾಗಿ ಅಂಗಲಾಚಿ ಗೋಗರಿಲ್ ಹಿಡಿಯುತ್ತದೆ. ನಿಮ್ದಮ್ಮಯ್ಯ, ಆಗ್ತಾ ಇಲ್ಲ ನನ್ನ ಕೈಲಿ. ಇನ್ನೊಂಚೂರು ಆಚೀಚೆ ಆದರೆ ನಾನು ಸಮುದ್ರ ಪಾಲಾಗ್ಬಿಡ್ತೀನಿ. ನೋಡಿ ನೋಡಿ, ತಿಮಿಂಗಲದ ಹಿಂಡು ಬರ್ತಾ ಇದ್ದಾವೆ. ಇದೊಂದ್ಸಲ ನಾನು ಉಳಿಸ್ಬಿಡಿ. ಇನ್ಯಾವತ್ತೂ ನಿಮ್ಮ ಜೊತೆ ಸ್ಪರ್ಧೆಗಿಳಿಯಲ್ಲ. ನಿಮ್ದಮ್ಮಯ್ಯ. ವಲಸಿಗ ಹಕ್ಕಿಯ ಮನ ಕರಗಿಸುವಲ್ಲಿ ಮನೆ ಕಾಗೆ ಯಶಸ್ವಿಯಾಗಿತ್ತು. ಕಡಲ ಹಕ್ಕಿ ಹಾರಿ ಮನೆ ಕಾಗೆಯನ್ನು ಕಾಲಲ್ಲಿ ಹಿಡಿದು ಅಲೆಯಿಂದ ತಪ್ಪಿಸಿ ಮೇಲಕ್ಕೇರಿ ಹಾರುತ್ತಾ ಹಾರುತ್ತಾ ಹಾರಾಟವನ್ನು ಮತ್ತೆ ಸಮತೋಲನಕ್ಕೆ ತರುತ್ತಾ ಸುದೀರ್ಘ ಉಸಿರೊಂದನ್ನು ಎಳೆದುಕೊಂಡು ಕಾಲಲ್ಲಿ ಹಿಡಿದಿದ್ದ ಮನೆ ಕಾಗೆ ಕಡೆ ಕಣ್ಣು ಹಾಯಿಸುತ್ತದೆ. ಮನೆ ಕಾಗೆಗಾಗಲೇ ಅರೆಮಂಪರು. ಅತೀವ ಹಾರಾಟದ ಕಾರಣ ಅತೀವ ಸುಸ್ತು. ಕಡಲ ಹಕ್ಕಿ ಮಾತಿಗಿಳಿಯುತ್ತಾ, ಏನಪ್ಪಾ ಮರಿ, ಎಲ್ಲ ಸರಿಯಾಗಿದೆ ತಾನೇ? ಮನೆ ಕಾಗೆ ಮಂಪರಿನಿಂದ ಎಚ್ಚೆತ್ತು, ಎಲ್ಲಿ ಸರಿ ಇರುತ್ತೆ ಹೇಳಿ, ನೀವಿರಲಿಲ್ಲ ಅಂತಂದರೆ ನಾನಿವತ್ತು ಸತ್ಯವಾಗಿರ್ತಿದ್ದೆ ಎಂದು ಗಳಗಳನೆ ಹತ್ತು ಕಣ್ಣೀರಾಗುತ್ತದೆ. ಕಡಲ ಹಕ್ಕಿ ಸಂತೈಸುತ್ತಾ, ಹೋಗ್ಲಿ ಬಿಡು, ಆದದಾಗೋಯ್ತು. ನೀನೇನು ಸಾಮಾನ್ಯದ ಕಾಗೆ ಅಲ್ಲ. ನಿನ್ನ ಹಾರಾಟದ ಸಾಮರ್ಥ್ಯವನ್ನು ಯಾರೇ ಆದರೂ ಮೆಚ್ಚಲೇಬೇಕು. ಎಂಜ್ಲೂಟ ಉಂಡ ಮನೆ ಕಾಗೆ ಮತ್ತೆ ತಾನಾಗುತ್ತೆ. ಅದು ಪ್ರಶಂಸೆಗೆ ಬೀಗುತ್ತಾ, ಧನ್ಯೋಸ್ಮಿ, ನಿಮ್ಮಿ ಪ್ರಶಂಸೆನ ಸ್ವೀಕರಿಸಿದ್ದೇನೆ. ಆಮೇಲೆ ಅಲ್ಲಿ ಆದದ್ದೆಲ್ಲ ಎಂದು ಮುಂದೆ ಹೇಳುವುದಕ್ಕೆ ಹಿಂದಿಟ್ಟು ಹಾಕುತ್ತದೆ. ವಲಸಿಗ ಹಕ್ಕಿಗೆ ಸೂಕ್ಷ್ಮದ ಅರಿವಾಗಿ, ಅಯ್ಯೋ ತಲೆ ಕೆಡ್ಸ್ಕೋಬೇಡ, ಅಲ್ಲಿ ಆದದ್ನೆಲ್ಲ ನಾನು ಯಾರಿಗೂ ಹೇಳಲ್ಲ. ಅಷ್ಟರಲ್ಲಾಗಲೇ ಅವು ಹಾರಿ ತೀರಕ್ಕೆ ಹಾಗೂ ತಮ್ಮ ಬಳಗಕ್ಕೆ ಹತ್ತಿರವಾಗುತ್ತಿದ್ದುವು. ಅಷ್ಟರಲ್ಲಾಗಲೇ ಮನೆ ಕಾಗೆ ಪೂರ್ತಿ ಬದಲಾಗಿ ಮತ್ತೆ ಮೊದಲಂತಾಗಿ, ನೋಡಪ್ಪ ರಾಜ, ಒಂದು ಸಮಸ್ಯೆ ಇದೆ,
ಆದಷ್ಟು ಬೇಗ ನಾವು ಅದನ್ನು ಇತ್ಯರ್ಥ ಮಾಡ್ಕೋಬೇಕು. ವಲಸಿಗ ಹಕ್ಕಿಗೆ ಘಾಟ್ ಬಡಿದೇ ಇರಲಿಲ್ಲ. ಆದರೂ ಅದು ಏನದು ಅಂತಿದ್ದ ಹಾಗೆ ಮನೆ ಕಾಗೆ ಮತ್ತೆ ತಡ ಮಾಡಲಿಲ್ಲ. ಮತ್ತೇನಿಲ್ಲ, ನಮ್ಮವ್ರು ಕೆಳಗೆ ಅಲ್ಲಿ ಕಾಯ್ತಾ ಇರ್ತಾರೆ. ನೀವೇನೋ ಬಿಟ್ಟು ಹೋಗ್ತೀರಾ, ಎಲ್ರೂ ಯಾರು ಗೆದ್ರು ಅಂತ ಕೇಳ್ತಾರೆ. ಬಿಟ್ಟು ಹೋಗೋಕ್ಕಿಂತ ಮುಂಚೆ ನಂಗಿನ್ನೊಂದೇ ಒಂದು ಸಹಾಯ ಮಾಡ್ತೀರಾ? ಕಡಲ ಹಕ್ಕಿ ತೀರಕ್ಕೆ ಇನ್ನೂ ಹತ್ತಿರವಾಗುತ್ತಾ, ಸರಿ ಕೇಳು, ಏನದು ನೋಡೋಣ. ಮನೆ ಕಾಗೆ ತಡಬಡಾಯಿಸುತ್ತಾ, ಇನ್ನೇನು ತೀರ ಹತ್ರ ಆಗ್ತಾ ಇದೆ, ನಾನು ರೆಕ್ಕೆ ಬಡಿಯೋಕ್ಕೆ ಶುರು ಮಾಡ್ತೀನಿ. ನೀನು ಸುಸ್ತಾಗಿ ನನ್ನ ಬೆನ್ಮೇಲೆ ಕೂತ್ಕೋ, ಹಾರ್ಕೊಂಡು ನಾನು ದಡ ಮುಟ್ಟಿಸ್ತೀನಿ. ನೋಡೋರಿಗೆಲ್ಲ ನಾನು ಗೆದ್ದೆ ಅಂತ ಒಪ್ಪಿಗೆ ಆಗುತ್ತೆ. ಯಾರಾದರೂ ಏನಾದರೂ ಕೇಳೋದಕ್ಕಿಂತ ಮುಂಚೆ ನಿನ್ನ ಬಳಗದ ಜೊತೆ ನೀನು ಹಾರ್ಕೊಂಡು ಹೋಗ್ಬಿಡು. ಆಮೇಲೆ ಅಲ್ಲಿದ್ದವ್ರಿಗೆ ನಾನು ಬೇಕಾದ ಹೇಳ್ಕೊತೀನಿ. ಅಷ್ಟರಲ್ಲಾಗಲೇ ತೀರ ಇನ್ನೂ ಹತ್ತಿರವಾಗಿತ್ತು. ಕಡಲ ಹಕ್ಕಿ ಮನೆ ಕಾಗೆಯನ್ನು ಎಚ್ಚರಿಸುತ್ತದೆ. ನನ್ನ ಮಾತು ಕೇಳು, ಬೇಡ. ಅಷ್ಟು ಎತ್ತರದಿಂದ ಇಳಿಬೇಕಾದ್ರೆ ನಿನಗೆ ಸರಿಯಾಗಿ ರೆಕ್ಕೆ ಬಡಿಯೋಕ್ಕಾಗಿಲ್ಲ ಅಂತಂದರೆ ನನ್ನ ಭಾರ ತಡೆಯೋಕ್ಕಾಗದೆ ನೀನು ಸತ್ತೇ ಹೋಗ್ತೀಯ. ಇಲ್ಲಿ ತನಕ ಆರಾಮಾಗಿ ಬಂದಿದೀಯಾ, ತೆಪ್ಪಗೆ ಹೋಗಿ ಮನೆ ಸೇರ್ಕೋ. ಮಾತು ಕೇಳೋಕ್ಕೆ ತಯಾರಿಲ್ಲದೆ ಮನೆ ಕಾಗೆ ಹಠ ಮಾಡಿ ಗೋಗರೆ ಕಿಡಿಯುತ್ತೆ. ಅಯ್ಯೋ, ದಯವಿಟ್ಟು ದಮ್ಮಯ್ಯ ದಮ್ಮಯ್ಯ, ನೋಡಿ ನೋಡಿ, ತೀರ ಹತ್ರ ಬಂದೇ ಬಿಡ್ತು, ರೆಕ್ಕೆ ಮಡಿಸಿ ಆರಾಮಾಗಿ ನಾನು ಬೆನ್ನೇರಿ ಅಷ್ಟೇ. ಸರಿ, ನಿನ್ನಿಷ್ಟ ಎಂದು ಕಡಲ ಹಕ್ಕಿ ರೆಕ್ಕೆ ಮಡಿಸಿ ಮನೆ ಕಾಗೆ ಬೆನ್ನೇರಿ ಕುಳಿತುಕೊಳ್ಳುತ್ತದೆ. ಮನೆ ಕಾಗೆ ತನ್ನೆಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ರೆಕ್ಕೆ ಬಡಿಯುತ್ತಾ ಕಡಲ ಹಕ್ಕಿಯನ್ನು ದಡ ಮುಟ್ಟಿಸುವ ಹುನ್ನಾರದ ಹಾರಾಟಕ್ಕಿಳಿಯುತ್ತದೆ. ಆದರೆ ಆ ಹುನ್ನಾರದ ಪ್ರಯತ್ನ ವ್ಯರ್ಥ ಪ್ರಯತ್ನವಾಗುವುದರಲ್ಲಿತ್ತು. ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡು ಕೆಳ ಹಾರಾಟವನ್ನು ಪೂರೈಸಿತ್ತು ಹೌದಾದರೂ ಮನೆ ಕಾಗೆಗೆ ಕಡಲ ಹಕ್ಕಿಯ ಭಾರ ಸಹಿಸಲಾಗದೆ ತೀರ ಹತ್ತಿರವಾಗುತ್ತಿದ್ದಂತೆ ಸುಸ್ತಾಗಿ, ಹಣ್ಣಾಗಿ, ಸೋತು ಸುಣ್ಣವಾಗಿ ಕಡಲ ಹಕ್ಕಿಯ ಜೊತೆ ನೆಲಕ್ಕಚ್ಚಿ ಕತ್ತು ಮುರಿದುಕೊಂಡು ದಾರುಣ ಅಂತ್ಯ ಕಾಣುತ್ತದೆ. ಉಳಿದ ಕಾಕ ಬಳಗಕ್ಕೆ ಏನಾಯಿತು ಎಂದು ಅರಿವಾಗುವುದಕ್ಕೆ ಮೊದಲೇ ವಲಸಿಗ ಹಕ್ಕಿಗಳ ಸಮೂಹ ದಣಿವಾರಿಸಿಕೊಂಡು ಅಷ್ಟೇ ವೇಗವಾಗಿ ಹಾರಿ ಮೋಡಗಳಲ್ಲಿ ಕಣ್ಮರೆಯಾಗುತ್ತವೆ. ಅಷ್ಟರಲ್ಲಾಗಲೇ ಕಾಕ ಬಳಗಕ್ಕೆ ತಮ್ಮ ಅಣ್ಣ ಮನೆ ಕಾಗೆಗೆ ಆದ ದುರ್ಗತಿಯ ಅರಿವಾಗಿತ್ತು. ಅವು ಮನೆ ಕಾಗೆ ಸುತ್ತ ನೆರೆದು ಕಾವ್ 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 ಅಂತ ಅಳುತ್ತಿದ್ದರೆ, ಇನ್ನೊಂದು ಕಡೆಯಿಂದ ತಮ್ಮ ಸಾಕು ಪಕ್ಷಿ ಮನೆ ಕಾಗೆಗೆ ಏನಾಯಿತೋ ಎಂದು ಶ್ರೀಮಂತ ಕುಟುಂಬದ ಸದಸ್ಯರು ದಿಗಿಲಿಂದ ಓಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಹೊಟ್ಟೆ ಒಳಗಡೆ ಎಷ್ಟು ಬೆಂಕಿ ಇದೆಯೋ ಆ ಸಾಮರ್ಥ್ಯದ ಮೇಲೆ ಅಷ್ಟೇ ಹಾರಬೇಕು. ಇಲ್ಲ ಅಂತಂದರೆ ಅದು ಹಾರಾಟ ಅಲ್ಲ, ಚೀರಾಟ ಆಗುತ್ತೆ. ನೆನಪಿರ್ಲಿ. ನಾಥ.